ನಮಸ್ತೆ, ನಮ್ಮನೆ ಅಡುಗೆ ಚಾನಲ್‌ಗೆ ಸ್ವಾಗತ. ಇವತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ಬೇಗನೆ ಕ್ವಿಕ್ಕಾಗಿ ಕಡಿಮೆ ಪದಾರ್ಥದಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ. ಈ ರೀತಿ ಎಳೆದಾಗಿರೋ ಹೀರೆಕಾಯಿ ತೊಗೊಂಡಿದ್ದೀನಿ ನಾನು. ಇವಾಗ ಮೇಲಿದ್ದು ಎಲ್ಲ ಸಿಪ್ಪೆನ ಹೆರಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಪೂರ್ತಿ ಎಲ್ಲ ಒಂದು ಲೇಯರ್ ಅಷ್ಟೇ ಹೋಗಬೇಕದು, ಪೂರ್ತಿ ಇದನ್ನು ಮಾಡ್ಕೋಬೇಡ್ರಿ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹೀರೆಕಾಯಿ ತಿನ್ನಬೇಕು, ವಾರದಾಗ 1 ಟೈಮ್ ಆದರೂ ತಿನ್ನಬೇಕು. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಇಷ್ಟು ಕಟ್ ಮಾಡಿ ಇಟ್ಕೊಂಡೆ ನಾನು. ಇವಾಗ 2 ಮೀಡಿಯಮ್ ಸೈಜ್ ಈರುಳ್ಳಿ, 1 ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಪಾತ್ರೆನ ಇಟ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೊಂಡು ಕಡಲೆಬೇಳೆ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು, ಹಸಿ ವಾಸನೆ ಹೋಗಬೇಕು ಈರುಳ್ಳಿದು. ಇವಾಗ ಹೀರೆಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಹೀರೆಕಾಯಿ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸ್ಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಬೇಗ ಬೆಂದ್ಕೊಳ್ಳಿ ಅಂತೇಳಿ ಅರಿಶಿನ ಉಪ್ಪಿನಲ್ಲೇ ಚೆನ್ನಾಗಿ ಬೆಂದಿಸ್ಕೊಂಡ್ರೆ ರುಚಿ ಜಾಸ್ತಿ ಆಗ್ತೈತಿ ಹೀರೆಕಾಯಿ ಪಲ್ಯದ್ದು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ, ನೀವು ಇಷ್ಟಪಟ್ಟು ತಿಂತೀರಿ, ಜಾಸ್ತಿ ಪದೇ ಮಾಡ್ಕೊಂಡು ತಿಂತೀರಿ. ಇದಕ್ಕೆ ನಾನು 1 ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೆ ನಾನು ಮೀಡಿಯಮ್ಸ್ ಇದರಲ್ಲಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊನ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸ್ಕೊತ ಇರಬೇಕು. ಇದು 2 ರಿಂದ 3 ನಿಮಿಷ ಚೆನ್ನಾಗಿ ಬೆಂದ್ಕೋಬೇಕು. ಅವಾಗವಾಗ ಕೈ ಆಡಿಸ್ತಾ ಇರಿ, ತಳ ಹಿಡೋ ಚಾನ್ಸಸ್ ಇರ್ತೈತಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 2-2.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ. ಹೀರೆಕಾಯಿ ಪಲ್ಯ ವಾರದಾಗ 1 ಟೈಮ್ ಆದರೂ ತಿನ್ನಬೇಕು. ಫೈಬರ್ ಕಂಟೆಂಟ್ ಇರೋದ್ರಿಂದ ಹೆಲ್ತಿಗೂ ತುಂಬಾ ಚಲೋ. ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡ್ತೈತಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಂಡಿದ್ದೆ ನಾನು. ಈ ಥರ ಗ್ರೇವಿ ಥರ ಆಗಿದೆ. ಬಿಸಿ ಚಪಾತಿ, ಬಿಸಿ ರೊಟ್ಟಿಯೊಂದಿಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರ್ತೈತಿ. ಮಸ್ತ್ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ನೋಡಿರಿ, ಮಕ್ಕಳೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ತರಕಾರಿ ಅಂತೂ ವಾರದಾಗ 1 ಟೈಮ್ ಕಂಪಲ್ಸರಿ ತಿನ್ನಲೇಬೇಕು. ನಮ್ಮ ಹೀರೆಕಾಯಿ ಪಲ್ಯ ನಿಮ್ಗೆ ರುಚಿ ಅನಿಸಿದರೆ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.